ಏನು ಪ್ರಾಣಾಯಾಮ ಅಂದರೆ ಒಂದು ಸ್ಕ್ವಯರ್ ಪ್ರಾಣಾಯಾಮ ಅಂತ ಇದೆ. ಸ್ಕ್ವಯರ್ ಅಂದರೆ ಎಲ್ಲ ಇಲ್ಲಿ ಸಮಾನ, ಇಲ್ಲಿ ಸಮಾನ, ಇಲ್ಲಿ ಸಮಾನ, ಇಲ್ಲಿ ಸಮಾನ, ಅಂದರೆ ಎಲ್ಲ ಸೈಡ್ಸು ಈಕ್ವಲ್ ಡಿಸ್ಟೆನ್ಸಲ್ಲಿ ಅದು ಸ್ಕ್ವಯರ್ ಅಂತೀವಿ. ಆ ಸ್ಕ್ವಯರ್ ಪ್ರಾಣಾಯಾಮ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ಇದು ಕುಂಭಕಂ ಯೂಸ್ ಮಾಡಿಕೊಂಡು ಹೇಳ್ಬೇಕು. ಕುಂಭಕಂ ಯೂಸ್ ಮಾಡಿಕೊಂಡು ಹೇಳ್ಬೇಕು. ನೋಡಿ, ಉಸಿರು ತಗೊಳ್ತಾ ಇದ್ದೀನಿ, ಹೇಳ್ತೀನಿ ನಿಮಗೆ. ಪೂರ್ತಿ ತಗೊಂಡಿದ್ದೀನಿ, ಒಂದು 5 ಕೌಂಟು. ಆಮೇಲೆ ಹಂಗೆ ಇಟ್ಕೊಂಡಿದ್ದೀನಿ, ಹಿಂಗೆ ತಗೊಂಡಿದ್ದೀನಿ, ಹಿಂಗೆ ಇಟ್ಕೊಂಡಿದ್ದೀನಿ, ಒಂದು 5 ಕೌಂಟು. ಇವಾಗ ಬಿಟ್ಟಿದ್ದೀನಿ, ಬಿಟ್ಟುಬಿಟ್ಟು ಆಮೇಲೆ ಅಲ್ಲೇ ಇಟ್ಕೊಂಡಿದ್ದೀನಿ, ಅಲ್ಲೇ ಮತ್ತೆ ತಗೊಂಡಿಲ್ಲ, ಹಿಂಗೆ ಬಂತು. ಮತ್ತು ಇವಾಗ ತಗೊಳ್ತಾ ಇದ್ದೀನಿ. ತಗೋಬಾರ್ದು, ಇವಾಗ ಬಿಡಬೇಕು. ಆಮೇಲೆ ಇವಾಗ ಮತ್ತೆ ತಗೋಬೇಕು. ಆ ಥರ ಮೇಲೆ ಕೆಳಗಡೆ ಇರೋದು ಕುಂಭಕಂಗಳು, ಸೈಡ್ನಲ್ಲಿರೋದು ಶ್ವಾಸಗಳು. ಶ್ವಾಸ ತಗೊಳ್ಳಿ, ಅಲ್ಲಿ ಇಟ್ಕೊಳ್ಳಿ ಪೂರ್ತಿ. ಆಮೇಲೆ ನಿಧಾನವಾಗಿ ಬಿಡಿ, ಬಿಟ್ಟ ಮೇಲೆ ಮತ್ತೆ ತಗೋಬೇಡಿ, ಸ್ವಲ್ಪ ಹೊತ್ತಿರಿ. ಆಮೇಲೆ ಮೇಲೆ ಮತ್ತೆ ತಗೊಳ್ಳಿ. ದಿಸ್ ಇಸ್ ಕಾಲ್ಡ್ ದಿ ಸ್ಕ್ವಯರ್ ಪ್ರಾಣಾಯಾಮ ವಿತ್ ಅಂತರ್ಕುಂಭಕಂ, ಬಾಹ್ಯ ಕುಂಭಕಂ. 2 ಕುಂಭಕಂಗಳು ಮಾಡಿದರೆ ಅಂತರ್ಕುಂಭಕಂ, ಬಾಹ್ಯ ಕುಂಭಕ, ಅದರ ಬೆನಿಫಿಟ್ ಸಿಕ್ತು. ಆಮೇಲೆ ಉಸಿರು ತಗೊಳ್ಳುವಾಗ ಹೆಂಗೆ ತಗೊಳ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಆಮೇಲೆ ನಿಧಾನವಾಗಿ ಹೆಂಗೆ ಬಿಡಬೇಕು ಅಂತ ಗೊತ್ತಾಯಿತು. ಇವಾಗ ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ. ಇವಾಗ ಯಾವ ಥರ ಆ ಸ್ಕ್ವಯರ್ ಪ್ರಾಣಾಯಾಮ ಅಂದರೆ ವಿತ್ ಕುಂಭಕಮ್ಸ್. ಅಲ್ಲೇ ಇಟ್ಕೊಳ್ಳಿ. ಬಿಡಿ. ಮತ್ತೆ ತಗೋಬೇಡಿ, ಅಲ್ಲೇ ಇರಿ, ತಗೋಬೇಡಿ. ಇವಾಗ 5 ಕೌಂಟ್ ಆದ ಮತ್ತೆ ತಗೊಳ್ಳಿ. ಈ ಥರ ಶ್ವಾಸಗಳು ಹೋಗಬೇಕು. ತಗೊಳ್ಳೋದು ಸ್ವಲ್ಪ ಹೊತ್ತು, ಅದೇ ಎಷ್ಟು ಟೈಮ್ ತಗೊಳ್ತೀರೋ ಅಷ್ಟು ಟೈಮ್ ಒಳಗಡೆ ಇಟ್ಕೊಳ್ಳೋದು. ಆಮೇಲೆ ಸ್ಲೋ ನಿಧಾನವಾಗಿ ಶ್ವಾಸ ಬಿಡೋದು. ಬಿಟ್ಟ ಮೇಲೆ ಮತ್ತೆ ಅಷ್ಟೇ ಟೈಮ್ ತಗೊಳ್ಳದೆ ಇರೋದು. ಮತ್ತು ಆ ಟೈಮಿಂಗ್ ಅಪ್ರಾಕ್ಸಿಮೇಟ್ಲಿ ನೀವು ಆ ಟೈಮಿಂಗನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಥರ ಶ್ವಾಸಗಳು ತಗೋಬೇಕು. ಅಂದರೆ ಅಂತರ್ಕುಂಭಕಂ ಆಗಬೇಕು, ಬಾಹ್ಯ ಕುಂಭಕಂ ಆಗಬೇಕು, ಉಚ್ಛ್ವಾಸ ನಿಶ್ವಾಸಗಳು ಆಗಬೇಕು. ಅದು ಅಂದರೆ ಅದು ಸ್ಕ್ವಯರ್ ಪ್ರಾಣಾಯಾಮ ಅಂತೀವಿ ವಿತ್ ಕುಂಭಕಮ್ಸ್. ವೆರಿ ಬ್ಯೂಟಿಫುಲ್ ಪ್ರಾಣಾಯಾಮ. ನೀವು ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಸತಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಕೂತ್ಕೊಳ್ಳಿ ಆರಾಮಾಗಿ. ಬೆನ್ಮೂಳೆ ಕರೆಕ್ಟಾಗಿರಲಿ. ಬೆನ್ಮೂಳೆ ಕರೆಕ್ಟಾಗಿದ್ದುಕೊಂಡು ಉಸಿರು ತಗೊಳ್ಳಿ. ಇಲ್ಲಿಂದ ಬರಬೇಕು. 3 ಡೈಮೆನ್ಷನ್ ಬ್ರೀದಿಂಗ್ ಇನ್ನು ಹೇಳಿದೆ ನಿಮಗೆ. ಮೇಲೆ ಯಾವುದನ್ನ ಒಂದು ಮುದ್ರೆ ಹಾಕೊಳ್ಳಿ, ಚಿನ್ಮಯ ಮುದ್ರೆ ಹಾಕೊಳ್ಳಿ. ಈ ಥರ ಹೋಗುತ್ತೆ ಈ ಬ್ರೀದಿಂಗ್ ಅನ್ನೋದು. ಅಂದರೆ ಇಲ್ಲಿ ಏನಾಗಿದೆ ಗೊತ್ತಾ, ನೀವು ನಾರ್ಮಲ್ ಆಗಿ ಮನುಷ್ಯ 15 ಉಸಿರುಗಳು ತಗೊಳ್ತಾನೆ. ಇಲ್ಲಿ ನೀವು ತಗೊಳ್ತಾ ಇರೋದು 5 ಇಲ್ಲಾಂದರೆ 4 ಉಸಿರುಗಳು ಅಷ್ಟೇ ನಿಮಿಷಕ್ಕೆ ವಿತ್ ಕುಂಭಕಮ್ಸ್.
ಇಲ್ಲಿ ಸೌಂಡ್ ಮಾಡಬೇಕು, ಅದು ಜ್ಞಾಪಕ ಇರಲಿ ನಿಮಗೆ. ಎಲ್ಲಿ ಇವಾಗ ತಗೊಳ್ಳುವಾಗ ಇದು ಕೆಳಗಡೆಯಿಂದ ಎಳ್ಕೊಳ್ತೀರ, ನೀವು ಎಳ್ಕೊಳ್ತಾ ಇದ್ದೀರಾ ಏನು ಆ ಉಸಿರನ್ನ ಅಲ್ಲಿ ಎಳ್ಕೊಂಡು ಇಲ್ಲಿ ತನಕ ಹೋಗುತ್ತಲ್ವಾ, ದಾಟ್ಕೊಂಡು ಕಿರುನಾಲಿಗೆ ಹಿಂದಕ್ಕೆ ಹೋಗುತ್ತೆ. ಅದು ಅಲ್ಲಿ ಇಲ್ಲಿ ಸೌಂಡ್ ಬಂದರೆ ನೀವು ಉಸಿರು ಯಾವಾಗ ತಗೊಳ್ತಾ ಇದ್ದೀರಾ, ಯಾವಾಗ ಬಿಡ್ತಾ ಇದ್ದೀರಾ ಅದು ಗೊತ್ತಾಗುತ್ತೆ. ಆ ಕಿವಿಗಳು ಕೇಳಿಸ್ತಾ ಇರುತ್ತೆ ಆ ಸೌಂಡು. ಇಲ್ಲಿ ಯಾವಾಗ ಅದು ಕೇಳಿಸ್ತಾ ಇದೆ, ನೀವು ಯಾವ ತಗೊಳ್ತಾ ಇದ್ದೀರಾ ಬಿಡ್ತಾ ಇದ್ದೀರಾ ಆ ಸೌಂಡ್ ಕೇಳಿಸಿದ್ರೆ ನಿಮ್ಮ ಕಾನ್ಸಂಟ್ರೇಷನು ಆ ಬ್ರೀದಿಂಗ್ ಮೇಲೆ ಇರುತ್ತೆ ಅಂತ ಲೆಕ್ಕ. ಇಲ್ಲಾದರೆ ಈ ಸೌಂಡ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಉಸಿರುಗಳು ತಗೊಳ್ತಾ ಇದ್ದರೆ ಅದ್ರ ಮೆಷರ್ಮೆಂಟ್ ಬೇಕಲ್ವಾ. ಯಾವುದೋ ಒಂದು ಮೆಷರ್ಮೆಂಟ್ ಬೇಕು, ಯಾವುದೋ ಒಂದು ಇಂಡಿಕೇಶನ್ ಬೇಕು, ಯಾವುದೋ ಒಂದು ಐಡೆಂಟಿಫಿಕೇಷನ್ ಬೇಕು. ಆ ಉಸಿರು ಹೆಂಗೆ ಹೋಗ್ತಾ ಇದೆ, ಹೆಂಗೆ ಬರ್ತಾ ಇದೆ ಅಂತ. ಬೆಸ್ಟ್ ಮೆಥಡ್ ಈಸ್ ಈ ಕಂಠ. ಇದ್ರ ಜೊತೆಯಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಸೌಂಡ್ ಮಾಡ್ತಾ ತಗೊಂಡ್ರೆ, ಸೌಂಡ್ ಬಿಡ್ತಾ ತಗೊಂಡ್ರೆ ನಿಮಗೆ ಈ ಥೈರಾಯ್ಡ್ ಪ್ರಾಬ್ಲಮ್ಮು ಇರೋದೇ ಇಲ್ಲ. ಅಷ್ಟೊಂದು ಬೆನಿಫಿಟ್ ಇದೆ ಈ ಅಂತರ್ಕುಂಭಕಂ ಬಾಹ್ಯ ಕುಂಭಕಂ ಪ್ರಾಣಾಯಾಮ. ಇವಾಗ ಇದು ಅರ್ಥ ಆದರೆ ಇನ್ನೊಂದು ಸತಿ ಉಜ್ಜಾಯ ಪ್ರಾಣಾಯಾಮ ಅಂತ ಒಂದಿದೆ.